ನಾಗರಬಾವಿ ಅಜ್ಜಯ್ಯನ ಮಠದಲ್ಲಿ ಡಿಕೆ ಶಿವಕುಮಾರ್ ವಿಶೇಷ ಪೂಜೆ ಸಲ್ಲಿಸಿದರು. ಸತತ 3 ಗಂಟೆ ಅಜ್ಜಯ್ಯನ ಮಠದಲ್ಲಿ ಪೂಜೆ ಸಲ್ಲಿಸಿದ್ದಾರೆ ಡಿಕೆ ಶಿವಕುಮಾರ್. ಸದಾಶಿವನಗರ ನಿವಾಸಕ್ಕೆ ಡಿಕೆ ಶಿವಕುಮಾರ್ ಆಗಮಿಸ್ತಾ ಇದ್ದಂತೆ ಬೆಂಬಲಿಗರು ಸೇರಿದರು. ಗೇಟಿನ ಮುಂಭಾಗದಲ್ಲೇ ಕಾರ್ಯಕರ್ತರನ್ನ ಭೇಟಿ ಮಾಡಿದ್ರು ಡಿಕೆ ಶಿವಕುಮಾರ್. ಡಿಕೆಶಿ ಪರ ಘೋಷಣೆ ಕೂಗಿ ಕಾರ್ಯಕರ್ತರು ಖುಷಿ ವ್ಯಕ್ತಪಡಿಸಿದರು. ನಾಗರಬಾವಿ ಅಜ್ಜಯ್ಯನ ಮಠದಲ್ಲಿ ಡಿಕೆ ಶಿವಕುಮಾರ್ ವಿಶೇಷ ಪೂಜೆಯನ್ನ ಸಲ್ಲಿಸಿರೋದು. ಸುಮಾರು 3 ತಾಸು ಅಜ್ಜಯ್ಯನ ಮಠದಲ್ಲೇ ಇದ್ರು ಡಿಕೆ ಶಿವಕುಮಾರ್. ಪೂಜೆ ಮುಗಿಸಿ ತಮ್ಮ ಸದಾಶಿವನಗರದ ನಿವಾಸಕ್ಕೆ ಬರ್ತಾ ಇದ್ದಂತೆ ಅಭಿಮಾನಿಗಳು ಅವರನ್ನ ಸ್ವಾಗತಿಸಿದ್ರು. ಬೆಂಬಲಿಗರಿದ್ರು ಸಾಕಷ್ಟು ಸಂಖ್ಯೆಯಲ್ಲಿ. ಸದಾಶಿವನಗರದ ಡಿಕೆ ಶಿವಕುಮಾರ್ ಅವರ ಮನೆ ಏನಿದೆ, ಮನೆಯ ಮುಂದೆ ಕಾರ್ಯಕರ್ತರು ಜಮಾಯಿಸಿದ್ರು. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ, ಯಾರಿಗೂ ಕೂಡ ಒಳಗಡೆ ಹೋಗೋದಕ್ಕೆ ಪೊಲೀಸರು ಅವಕಾಶ ಕೊಟ್ಟಿಲ್ಲ. ಗೇಟಿನ ಮುಂಭಾಗದಲ್ಲೇ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರಿದ್ರು. ಅಲ್ಲೇ ಭೇಟಿ ಮಾಡಿದ್ರು ಡಿಕೆ ಶಿವಕುಮಾರ್ ಕಾರ್ಯಕರ್ತರನ್ನು. ಡಿಕೆ ಶಿವಕುಮಾರ್ ಅವರ ಪರ ಘೋಷಣೆಯನ್ನ ಕೂಗಿ ಖುಷಿ ವ್ಯಕ್ತಪಡಿಸಿದ್ರು ಕಾರ್ಯಕರ್ತರು. ಡಿಕೆ ಶಿವಕುಮಾರ್ ಅವರ ಸದಾಶಿವನಗರದ ಮನೆ ಇದು. ಮನೆ ಮುಂಭಾಗದಲ್ಲೇ ಬೆಂಬಲಿಗರು ಜಮಾಯಿಸಿರುವುದು. ಡಿಕೆ ಶಿವಕುಮಾರ್ ಅವರು ಮನೆ ಹೊರಗಡೆನೆ ಬಂದು ಕಾರ್ಯಕರ್ತರ ಭೇಟಿ ಮಾಡಿದ್ರು. ಹೂಗುಚ್ಛವನ್ನ ನೀಡಿ ಡಿಕೆ ಶಿವಕುಮಾರ್ ಅವರಿಗೆ ಶುಭ ಹಾರೈಸಿದ್ರು ಕಾರ್ಯಕರ್ತರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.